ನಮಸ್ಕಾರ ಎಲ್ಲರಿಗೂ. ಲಾಸ್ಟ್ ವಿಡಿಯೋ ಆದಮೇಲೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ ಬಗ್ಗೆ ಮತ್ತೆ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಬಿಕಾಸ್ ಎಡಿಟಿಂಗು ಅದಕ್ಕೆಲ್ಲ ಟೈಮ್ ಇರಲಿಲ್ಲ. ಹಾಗಾಗಿ ಇವತ್ತು ಹಾಕೋಣ ವಿಡಿಯೋನ ಅಂತ ಎಡಿಟ್ ಮಾಡಿ ಆವಾಗಲೇ ತುಂಬ್ಕೊಂಬಂದಿದ್ದು ಡಸ್ಟು. ಆ್ಯಕ್ಚುಲಿ ಈಗ ಬೋರ್ಡರ್ಸ್ ಕಲ್ಲು ತುಂಬ್ಕೋತಾ ಇದ್ದೀವಿ. ನಮ್ಮೂರ ಪಕ್ಕನೇ ಸಿಗುತ್ತೆ. ಅಲ್ಲಿ ನಾವೇ ಹೋಗಿ ಅಲ್ಲಿರೋ ಕೆಲಸದವರು ಬೋರ್ಡರ್ಸ್ ಕಲ್ಲು ತುಂಬಿಕೊಡ್ತಾರೆ. ಈ ಬೋರ್ಡರ್ಸ್ ಕಲ್ಲು ಏನಕ್ಕೆ ಅಂದರೆ ಪಿಲ್ಲರ್ ಪಿಟ್ ಹೊಡೆದಿರ್ತೀವಲ್ಲ, ಪಿಲ್ಲರ್ ಹಾಕ್ಕೊಂಡಾದಮೇಲೆ ಆ ಪಿಟ್ ಪಕ್ಕ ಇದನ್ನು ತುಂಬೋದಕ್ಕೆ ನೋಡ್ಬೋದು. ಪಿಲ್ಲರ್ ಹಾಕಲಿಕ್ಕೆ ಪೂಜೆ ಮಾಡಿ ಪಿಲ್ಲರ್ ಗುಂಡಿಗಳೆಲ್ಲ ನಮ್ಮ ತಂದೆನೇ ಮುಂದೆ ನಿಂತ್ಕೊಂಡು ಕಾಂಕ್ರೀಟ್ ಹಾಕ್ಸ್ತಾ ಇದ್ದಾರೆ. ನನ್ನ ಮಗ ವಿಡಿಯೋ ಮಾಡ್ತಾ ಇರೋದು ಬಂದು ನಮ್ಮ ವೈಫು. ಸೊ ಪಿಲ್ಲರ್ ಗುಂಡಿಗಳಲ್ಲಿ ಆ್ಯಕ್ಚುಲಿ ನೀರು ತುಂಬ್ಕೊಂಬಿಟ್ಟಿದ್ದು ಕೆಲವು ಗುಂಡಿಗಳಲ್ಲಿ. ಮತ್ತು JCB ಕೆಲಸ ಮಾಡೋರು ಕೂಡ ಪಿಲ್ಲರ್ ಗುಂಡಿನ ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿದ್ದ ಪ್ಲೇಸಿಗೆ ತೆಗ್ದಿರಲಿಲ್ಲ ಸರಿಯಾಗಿ. ಅದನ್ನೆಲ್ಲ ಮತ್ತೆ ನಾವು ಕೂಲಿಯವ್ರನ್ನಿಟ್ಟು ರೀವರ್ಕ್ ಮಾಡಿಸಿ, ಆ ಟೈಮಲ್ಲಿ ಮೇ ಮಂತಲ್ಲಿ ಜಾಸ್ತಿ ಮಳೆ ಇತ್ತು ನಮ್ಮ ಕಡೆ. ಅಂದರೆ 1-2 ಸಲ ಬಂದಿತ್ತು ಮಳೆ ಅಷ್ಟೇ. ಅದರಿಂದ ಸ್ವಲ್ಪ ದಿವಸ ಕೆಲಸ ಕೂಡ ಅಡ್ಡಿ ಆಯಿತು. ನೋಡ್ಬೋದು ಪಿಲ್ಲರ್ ಗುಂಡಿಗಳಿಗೆಲ್ಲ ಮಾರ್ಕ್ ಮಾಡಿಕೊಂಡು ದಾರ ಕಟ್ಕೊಂಡು ಸೆಂಟ್ರಿಗೆ ಎಲ್ಲಿಗೆ ಬರಬೇಕು ಪಿಲ್ಲರ್ ಅಂತೇಳಿ ಮಾರ್ಕ್ ಮಾಡ್ಕೊಂಡಿದ್ವಿ. ಕೆಲವು ಗುಂಡಿಗಳು ತುಂಬಾ ಡಿಫ್ರೆನ್ಸ್ ಆಗಿ ತೆಗ್ದುಬಿಟ್ಟಿದ್ರು JCB ಅವರು. ಅದನ್ನೆಲ್ಲ ಮತ್ತೆ ನಾವು ಕೂಲಿಯವ್ರ ಕೈಲಿ ಸರಿ ಮಾಡಿಸಿ, ಸಂಪ್ ಗುಂಡಿನೂ ಅಷ್ಟೇ ನಾವು ಹೇಳಿದ್ದೆ ಒಂದು ಸೈಜು, ಅವ್ರು ತೆಗ್ದಿದ್ದೆ ಒಂದು ಸೈಜು, ಹಂಗಾಗ್ಬಿಟ್ಟಿತ್ತು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಈ ಥರ ಆದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಅಯ್ಯೋ ಮುಂದಕ್ಕೆ ಹೆಂಗೋ. ಮನೆ ಕಟ್ಟೋ ವಿಚಾರವಾಗಂತೂ ಎಲ್ಲ ಸ್ಟೆಪ್ಸಲ್ಲೂ ತುಂಬ ಎಷ್ಟು ಜಾಗರೂಕರಿದ್ರೂ ಪ್ರಾಬ್ಲಮ್ಮೇ. ಎಲ್ಲಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆದರೆ ಮತ್ತೆ ಅದನ್ನು ಸರಿ ಮಾಡ್ಬೋದು. ಬಟ್ ಡಬಲ್ ಕೆಲಸ, ಡಬಲ್ ಖರ್ಚು. ಅಯ್ಯೋ ಸಾಕಪ್ಪ ಅನಿಸ್ಬಿಡುತ್ತೆ. ಸೊ ಕೆಲವೊಂದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸಂಪ್ ನಾನು ಅಂದ್ಕೊಂಡಿದ್ದೆ ದೊಡ್ಡದಾಗಿ ಬೇಕು ಅಂತ, ಬಟ್ ಅಷ್ಟು ದೊಡ್ಡದಾಗಿ ಬರಲಿಲ್ಲ. ಬಟ್ ಓಕೆ, ಒಂದು 6000 ಲೀಟ್ರ್ ಇಡಿಸೋಷ್ಟು ಸಂಪಿದೆ. ಈಗ ನೋಡ್ಬೋದು ಪಿಲ್ಲರ್ ಗುಂಡಿ. ಆ್ಯಕ್ಚುಲಿ ಇದು 4 ಅಡಿ ಬಾಕ್ಸು. ಪಿಲ್ಲರ್ ಗುಂಡಿ ಕೆಳಗಡೆಗೆಲ್ಲ ಹಾಕ್ಕೊಂಡು PCC ಹಾಕ್ಕೊಂಡು, ಅದಾದಮೇಲೆ ಕಾಂಕ್ರೀಟ್ ಹಾಕ್ಕೊಂಡು ಅದ್ರ ಮೇಲೆ ಪಿಲ್ಲರ್ ಬಾಕ್ಸ್ಗಳು ಹಾಕ್ಕೊಂಡು ಕಾಂಕ್ರೀಟ್ ತುಂಬಿಸ್ತಾ ಇರೋದು. ಕೆಲಸ ಎಲ್ಲ ತುಂಬ ನೀಟಾಗಿ ಮಾಡ್ತಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಕಾಂಕ್ರೀಟ್ ರೇಷಿಯೋ ಆಗಲಿ ಅದೆಲ್ಲ ಚೆನ್ನಾಗಿ. ನಾವು ಯೂಸ್ ಮಾಡ್ತಾ ಇರೋದು ಆ್ಯಕ್ಚುಲಿ ಅಲ್ಟ್ರಾಟೆಕ್ ಸಿಮೆಂಟು. ನಮ್ಮಲ್ಲಿ 380 ರೂಪಾಯಿ, 85 ರೂಪಾಯಿಗೆ ಸ್ಟಾರ್ಟ್ ಆಯಿತು ಬ್ಯಾಗು. ನಾನು ಆ್ಯಕ್ಚುಲಿ ಕೆಲಸ ಶುರು ಮಾಡಿದಾಗ ಸ್ವಲ್ಪ ಸಿಮೆಂಟ್ ರೇಟ್ ಜಾಸ್ತಿ ಇತ್ತು. ಯೂಶ್ವಲಿ ಬೇಸಿಗೆ ಟೈಮಲ್ಲಿ ಮೆಟೀರಿಯಲ್ ಕಾಸ್ಟ್ ಎಲ್ಲ ಜಾಸ್ತಿ ಇರುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ಕಡಿಮೆ ಆಗೋದ್ರಿಂದ ಮೆಟೀರಿಯಲ್ ಕಾಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಇದೆಲ್ಲ ಮೇ ಟೈಮಲ್ಲಿ ಹಾಕ್ಕೊಂಡಿದ್ದು ಪಿಲ್ಲರ್ ಬಾಕ್ಸು, ಪಿಲ್ಲರ್ ಎಲ್ಲ ನೋಡ್ಬೋದು ನೀವು. ಆ ಬೋರ್ಡರ್ಸ್ ನಾನು ತುಂಬ್ಕೊಂಬಂದಿದ್ದು ಇದ್ರ ಪಿಲ್ಲರ್ ಪಕ್ಕಕ್ಕೆ ಹಾಕೋಕ್ಕೋಸ್ಕರನೇ. ಸೊ ದಟ್ ಆ ಪಿಲ್ಲರ್ ಪಕ್ಕದಲ್ಲಿ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿ, ಮಣ್ಣು ಕುಸಿಯಲ್ಲ ಅನ್ನೋ ಕಾರಣಕ್ಕೋಸ್ಕರ. ಸೊ ಈ ಲೂಸ್ ಮಣ್ಣಿದ್ರೆ ಕುಸಿಯುತ್ತೆ. ಹಾಗಾಗಿ ಯಾಕೆಂದರೆ ಪಿಲ್ಲರ್ ಗುಂಡಿ ಹೊಡ್ತಿರ್ತೀವಲ್ಲ, ಹಾಗಾಗಿ ಅದಕ್ಕೆ ಬೋರ್ಡರ್ಸ್ ಕಲ್ಲು ತುಂಬಿ ಅದಕ್ಕೆಲ್ಲ ಒಂದು ಸ್ವಲ್ಪ ಲೂಸ್ ಮಣ್ಣು ಅಥವಾ ಏನು ಸ್ಯಾಂಡು ಎಲ್ಲ ತುಂಬಿ ಆ ಡಸ್ಟ್ ತುಂಬ್ಕೊಂಬಂದಿದ್ದು ಅದೇ ರೀಸನ್ಗೋಸ್ಕರ. ಈಗ ನೋಡ್ಬೋದು ನಾವೆಲ್ಲ ಈಗ ಕಲ್ಲು ತುಂಬಿ ಅದ್ರ ಮೇಲೆ ಡಸ್ಟ್ ಹಾಕಿ ಅದ್ರ ಮೇಲೆ ಮತ್ತೆ ನೀರು ಬಿಡ್ತಾ ಇರೋದು. ನೀರು ಬಿಟ್ಟು ಚೆನ್ನಾಗಿ ಡಸ್ಟ್ನೆಲ್ಲ ಒಳಗಡೆ ಹಿಡಿಯೋ ಥರ ಮಾಡಿರೋದು. ಸೊ ಈಗಿದ್ದಾಗ ನಿಮಗೆ ವರ್ಕ್ ಚೆನ್ನಾಗಾಗುತ್ತೆ. ಆ್ಯಂಡ್ ಆಲ್ಸೋ ಪಿಲ್ಲರ್ ಪಕ್ಕದಲ್ಲೆಲ್ಲ ಲೂಸ್ ಮಣ್ಣು ಕೂಡಲ್ಲ, ಕುಸಿಯೋ ಚಾನ್ಸಸ್ ಕಡಿಮೆ. ನೋಡ್ಬೋದು ನೀವು. ನಾವು
ನೀರು ಬಿಟ್ಟು ಎಲ್ಲ ಈ ಥರ ಫುಲ್ಲು ಪಿಲ್ಲರ್ ಪಕ್ಕದಲ್ಲಿ ಫಿಲ್ ಮಾಡಿದ್ದೀವಿ. ಸೊ ಅದಾದಮೇಲೆ ನಾನು ಅದೇ ಮಣ್ಣು ತುಂಬಿಸ್ಲಿಲ್ಲ ಆ್ಯಕ್ಚುಲಿ, ಹೊರಗಡೆಯಿಂದ ಮತ್ತೆ ಹೊಸ ಮಣ್ಣು ಹೊಡಿಸಿ ತುಂಬಿಸಿದ್ದು. ಸೊ ಈ ಲೆವೆಲ್ಗೆ ಕೆಲಸ ಆಗಿತ್ತು. ಸೊ ಇದು ಬೇರೆ ಗುಂಡಿಗಳಿಗೆ ಕೆಲವೊಂದು ನೀರು ನಿಂತಿತ್ತಲ್ಲ ಆ ಗುಂಡಿಗಳಿಗೆ ಹಾಕ್ಕೊಂಡು ಅದಾದಮೇಲೆ ಅದಕ್ಕೂ MC ಹಣ್ಣು ಹಾಕ್ಕೊಂಡು ನೀರು ಬಿಡ್ತಾ ಇರೋದು ನೋಡ್ಬೋದು ನೀವು. ಇದು ಇಷ್ಟೆಲ್ಲ ಅದಕ್ಕೂ ಒಂದು 10-12 ಲೋಡು ಬೋರ್ಡ್ರಸ್ ಕಲ್ಲು ಹೊಡೆಸ್ಕೊಂಡಿದ್ದೀವಿ ನಾವು. 1800 ರೂಪಾಯಿ 750 ರೂಪಾಯಿ ಒಂದು ಲೋಡು, 800 ರೂಪಾಯಿನೇ